ಹೋಗೋಣ. ನೋಡಿ, ನಮ್ಗೆ 18 ಮಹಾಪುರಾಣಗಳಿವೆ ಅಲ್ವಾ? ಅದರಲ್ಲಿ ಈ ವಾಯುಪುರಾಣ ತುಂಬಾನೇ ಸ್ಪೆಷಲ್. ಹೆಸರೇ ಹೇಳೋ ಹಾಗೆ ಇದು ಗಾಳಿಯ ದೇವನಾದ ವಾಯುವಿಗೆ ಸಮರ್ಪಿತ. ಆದರೆ ಇದರ ಮುಖ್ಯ ಫೋಕಸ್ ಇರೋದು ಶಿವನ ಮಹಿಮೆಗಳ ಮೇಲೆ. ಸರಿ, ಈ ಪುರಾಣದೊಳಗೆ ಏನೆಲ್ಲ ಇದೆ ಅಂತ ನೋಡೋಕು ಮುಂಚೆ ಮೊದಲು ಇದರ ಮೂಲದ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಇದನ್ನ ಯಾರು ಬರೆದಿದ್ದು, ಇದರ ಸ್ಟ್ರಕ್ಚರ್ ಹೇಗಿದೆ? ಓಕೆ, ಶುರು ಮಾಡೋಣ. ಪರಂಪರೆಯ ಪ್ರಕಾರ ಇದರ ಮೂಲಕಥೆನೇ ಅದ್ಭುತವಾಗಿದೆ. ಅಂದ್ರೆ ಸ್ವತಃ ವಾಯುದೇವನೇ ಇದರಲ್ಲಿರೋ ಜ್ಞಾನವನ್ನ ಹೇಳಿದ್ದು, ಅದನ್ನ ಮಹಾನ್ ಋಷಿ ವೇದವ್ಯಾಸರು ಒಂದೆಡೆ ಸೇರಿಸಿ ಗ್ರಂಥರೂಪಕ್ಕೆ ತಂದಿದ್ದು ಅಂತ ನಂಬಿಕೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಮೂಲ ವಾಯುಪುರಾಣದಲ್ಲಿ ಸುಮಾರು 24,000 ಶ್ಲೋಕಗಳಿದ್ವು ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಮ್ಗೆ ಸಿಕ್ಕಿರೋದು ಬರೀ 12,000 ಅಷ್ಟೇ. ಅಂದ್ರೆ ಇನ್ನು ಅರ್ಧದಷ್ಟು ಜ್ಞಾನ ಏನಾಯ್ತು, ಎಲ್ಲಿ ಹೋಯ್ತು, ಇದು ಯಾರಿಗೂ ಗೊತ್ತಿಲ್ಲ. ನಿಜಕ್ಕೂ ಒಂದು ಮಿಸ್ಟ್ರಿನೇ ಸರಿ. ಸರಿ, ಇಷ್ಟೊಂದು ದೊಡ್ಡ ಗ್ರಂಥವನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಇದನ್ನು ನೀಟಾಗಿ 4 ಭಾಗಗಳಾಗಿ ಅಥವಾ ಪಾದಗಳಾಗಿ ವಿಂಗಡಿಸಿದ್ದಾರೆ. ಪ್ರಕ್ರಿಯಾಪಾದ, ಅನುಷಂಗಪಾದ, ಉಪೋದ್ಘಾತ ಪಾದ ಮತ್ತು ಉಪಸಂಹಾರ ಪಾದ. ಪ್ರತಿಯೊಂದು ಪಾದದಲ್ಲೂ ಒಂದೊಂದು ನಿರ್ದಿಷ್ಟ ವಿಷಯದ ಬಗ್ಗೆ ಹೇಳಿದ್ದಾರೆ. ಒಂಥರ ಪರ್ಫೆಕ್ಟ್ ಆಗಿ ಆರ್ಗನೈಸ್ ಮಾಡಿರೋ ಲೈಬ್ರರಿ ಇದ್ದ ಹಾಗೆ. ಸರಿ, ಈಗ ಈ ಪುರಾಣದ ಒಳಗಡೆ ಡೀಪಾಗಿ ಹೋಗೋಣ. ಇಲ್ಲಿ ಕೇವಲ ಪುರಾಣ ಕಥೆಗಳಷ್ಟೇ ಅಲ್ಲ, ಪ್ರಾಚೀನ ಕಾಲದ ನಕ್ಷೆಗಳು, ರಾಜರ ವಂಶಾವಳಿಗಳು, ಹೀಗೆ ಸಾಕಷ್ಟು ವಿಷಯಗಳಿವೆ. ಇದು ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ಪ್ರಳಯದವರೆಗಿನ ಕಂಪ್ಲೀಟ್ ಕಥೆಯನ್ನ ಹೇಳುತ್ತೆ. ಯುಗಗಳು ಅಂದ್ರೆ ಏನು, ಅವು ಹೇಗೆ ಬದಲಾಗ್ತವೆ, ಶಿವಲಿಂಗದ ಮೂಲವೇನು, ಅಷ್ಟೇ ಅಲ್ಲ, ಪಾಶುಪತ ಯೋಗ ಅನ್ನೋ ಒಂದು ವಿಶೇಷ ಯೋಗದ ಬಗ್ಗೆನೂ ಇದರಲ್ಲಿ ವಿವರಗಳಿವೆ. ಇನ್ನು ಜಾಗ್ರಫಿ ಮತ್ತೆ ಆಸ್ಟ್ರೋನಾಮಿ ವಿಷಯಕ್ಕೆ ಬಂದ್ರೆ ಇದು ನಮ್ಮನ್ನ ಅಕ್ಷರಶಃ ಬೆರಗುಗೊಳಿಸುತ್ತೆ. ಸಪ್ತದ್ವೀಪಗಳು ಅಂದ್ರೆ 7 ಭೂಖಂಡಗಳು, ಸಾಗರಗಳು, ನಕ್ಷತ್ರಗಳು, ಸೂರ್ಯಚಂದ್ರರ ಚಲನೆ ಎಲ್ಲವನ್ನೂ ಡೀಟೇಲ್ ಆಗಿ ಹೇಳಿದ್ದಾರೆ. ಯೋಚನೆ ಮಾಡಿ, ಸಾವಿರಾರು ವರ್ಷಗಳ ಹಿಂದೆ ಇಷ್ಟೆಲ್ಲ ಮಾಹಿತಿ ಹೇಗೆ ಸಿಕ್ತು ಅನ್ನೋದು ನಿಜಕ್ಕೂ ಆಶ್ಚರ್ಯ. ಇದು ಬರೀ ಪುರಾಣ ಅಲ್ಲ, ಇದೊಂದು ಇತಿಹಾಸದ ಪುಸ್ತಕ ಕೂಡ. ಸೂರ್ಯವಂಶ, ಚಂದ್ರವಂಶದ ರಾಜರ ಬಗ್ಗೆ ಮಾತ್ರವಲ್ಲ, ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಮೌರ್ಯರು, ಶುಂಗರು ಮತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆನೂ ಇದರಲ್ಲಿ ಮಾಹಿತಿಗಳಿವೆ. ಇದಕ್ಕಿಂತ ದೊಡ್ಡ ಐತಿಹಾಸಿಕ ದಾಖಲೆ ಬೇಕಾ? ಸರಿ, ಈ ಪುರಾಣದಲ್ಲಿರೋ ದೇವರುಗಳು, ರಾಜರ ಕಥೆಗಳನ್ನೆಲ್ಲ ಕೇಳಿದ್ರಿ. ಆದರೆ ಇವೆಲ್ಲದರ ಮಧ್ಯೆ ಒಂದು ಸೈಂಟಿಫಿಕ್ ಸೀಕ್ರೆಟ್ ಅಡಗಿದೆ. ಅದನ್ನ ಕೇಳಿದ್ರೆ ಖಂಡಿತ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದು ನಿಜ. ವಾಯುಪುರಾಣದಲ್ಲಿ ಮೇಘವಿಜ್ಞಾನ ಅಂತಾನೆ ಒಂದು ಚಾಪ್ಟರ್ ಇದೆ. ಇವತ್ತು ನಾವಿದನ್ನ ನೆಫಾಲಜಿ ಅಂತ ಕರಿತೀವಿ, ಅಂದ್ರೆ ಮೋಡಗಳ ಬಗ್ಗೆ ಮಾಡುವ ಸೈಂಟಿಫಿಕ್ ಸ್ಟಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮವರು ಮೋಡಗಳ ಬಗ್ಗೆ ಇಷ್ಟೊಂದು ಆಳವಾಗಿ ರಿಸರ್ಚ್ ಮಾಡಿದ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದೊಂದು ಧಾರ್ಮಿಕ ಗ್ರಂಥ ಆಗಿದ್ರೂ ಇದು ಬರೀ ಮೋಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಮಳೆ ಬಗ್ಗೆನೂ ಮಾತಾಡ್ತಾ ಇದೆ. ಮೋಡಗಳು ಹೇಗೆ ಉಟ್ಕೊಳ್ತಾವೆ, ಅದರಲ್ಲಿ ಎಷ್ಟು ವಿಧಗಳಿವೆ, ಮಳೆ ಹೇಗೆ ಬರುತ್ತೆ, ಈ ಎಲ್ಲ ಪ್ರೋಸೆಸ್ಸನ್ನ ವಿವರವಾಗಿ ಹೇಳಿದ್ದಾರೆ. ಇದನ್ನ ಆ ಕಾಲದ ಒಂದು ಸೈಂಟಿಫಿಕ್ ವೆದರ್ ರಿಪೋರ್ಟ್ ಅಂತಾನೆ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಗೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಕೊನೆಗೆ ವಾಯುಪುರಾಣದ ನಿಜವಾದ ಮಹತ್ವ ಏನು? ಇಂದಿನ ಜಗತ್ತಿಗೆ ಇದು ಯಾಕೆ ಇಂಪಾರ್ಟೆಂಟ್? ಬನ್ನಿ ಫೈನಲ್ ಆಗಿ ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ವಾಯುಪುರಾಣವನ್ನ ನಾವು ಬರೀ ಒಂದು ಧಾರ್ಮಿಕ ಪುಸ್ತಕ ಅಂತ ಹೇಳಕ್ಕಾಗಲ್ಲ. ಇದೊಂದು ಕಂಪ್ಲೀಟ್ ಪ್ಯಾಕೇಜ್. ಇದರಲ್ಲಿ ಆಧ್ಯಾತ್ಮ ಇದೆ, ಯೋಗ ಇದೆ, ಇತಿಹಾಸ ಇದೆ, ಜಿಯೋಗ್ರಫಿ, ಆಸ್ಟ್ರಾನಮಿ ಇದೆ, ಅಷ್ಟೇ ಅಲ್ಲ, ಸೈನ್ಸ್ ಕೂಡ ಇದೆ. ಇದು ನಿಜವಾಗ್ಲೂ ಜ್ಞಾನದ ಒಂದು ಅದ್ಭುತ ಸಂಗಮ. ಅದಕ್ಕೆ ನೋಡಿ, ಇವತ್ತಿನ ಸ್ಕಾಲರ್ಸ್ ಕೂಡ ಇದನ್ನ ಬರೀ ಒಂದು ಪುರಾಣ ಅಂತ ನೋಡಲ್ಲ, ಬದಲಿಗೆ ಸಂಸ್ಕೃತ ಸಾಹಿತ್ಯದಲ್ಲೇ ಇದು ಅತ್ಯಂತ ಪ್ರಾಚೀನ ಮತ್ತು ಅಮೂಲ್ಯವಾದ ಗ್ರಂಥಗಳಲ್ಲಿ ಒಂದು ಅಂತ ಒಪ್ಕೊಳ್ತಾರೆ. ಇದು ನಮ್ಮ ಪರಂಪರೆಗೆ ಸಿಕ್ಕಿರೋ ಒಂದು ದೊಡ್ಡ ಗೌರವ. ಸೊ ವಾಯುಪುರಾಣ ನಮಗೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನಮ್ಮ ಪ್ರಾಚೀನ ಗ್ರಂಥಗಳು ಬರೀ ಕಥೆಗಳಲ್ಲ, ಅವು ಜ್ಞಾನದ ಸಾಗರಗಳು. ಯೋಚನೆ ಮಾಡಿ, ಇಂಥ ಹಳೆ ಗ್ರಂಥಗಳಲ್ಲಿ ಇನ್ನೂ ಎಂತೆಂಥ ವೈಜ್ಞಾನಿಕ ಸತ್ಯಗಳು, ಎಂತೆಂಥ ಐತಿಹಾಸಿಕ ರಹಸ್ಯಗಳು ನಮಗಾಗಿ ಕಾಯ್ತಾ ಇರಬಹುದು ಅಲ್ವಾ?